ನಮಸ್ಕಾರ ತಮಗೆಲ್ಲರಿಗೂ ಸ್ಪರ್ಧಾ ಕಲಾಗ್ನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಾನು ಮಹಾಂತೇಶ್ ಜನಗಿ. ಸ್ನೇಹಿತರೆ, ಇವತ್ತಿನ ಒಂದು ಅವಧಿಯಲ್ಲಿ CR/DR ಹಾಗೆ ಸಿವಿಲ್ ನಾನ್ HK ಎಕ್ಸಾಮ್ ಸಂಬಂಧಪಟ್ಟಂತೆ ಈ ಒಂದು ಎಕ್ಸಾಮ್ ಸಂಬಂಧಪಟ್ಟಂತೆ ETPST ಅನ್ನ ಕರಿಬೇಕಾಗಿತ್ತು. ಬಟ್ ಕರೆದಿಲ್ಲ. ಈ ಒಂದು ETPST ಗೆ ಸಂಬಂಧಪಟ್ಟಂತೆ ಯಾವಾಗ ಈ ಒಂದು ETPST ಆಗ್ಬೋದು ಅಥವಾ ಇಲೆಕ್ಷನ್ ಮೊದಲಾಗುತ್ತಾ ಅಥವಾ ಇಲೆಕ್ಷನ್ ನಂತರ ಆಗುತ್ತಾ ಎಂಬುದರ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿ ನೋಡೋಣ. ಹಾಗೆ ಕೆಲವೊಂದಿಷ್ಟು ಅಭ್ಯರ್ಥಿಗಳು ಕೇಳ್ತಾ ಇದ್ರು, ಸರ್ ಎಷ್ಟು ರನ್ನಿಂಗ್ ಪ್ರಾಕ್ಟೀಸ್ ಮಾಡಿದ್ರು ಕೂಡ 6:30 ಏನ್ ಟೈಮಿಂಗ್ ಇದೆ, ಆದ್ರೂ ಆಗ್ತಾ ಇಲ್ಲ ಸರ್. 6:30 ನಿಮಿಷದಲ್ಲಿ ಏನ್ ರನ್ನಿಂಗ್ ಇರುತ್ತಲ್ಲ 16 ಮೀಟರ್ ರನ್ನಿಂಗ್, ಅದು ಕೂಡ ಆಗ್ತಾ ಇಲ್ಲ ಸರ್ ಅಂತ ಇದ್ರು. ಕೆಲವೊಂದಿಷ್ಟು ಅದಕ್ಕೆ ಸಂಬಂಧಪಟ್ಟಂತ ಕೆಲವೊಂದಿಷ್ಟು ಟ್ರಿಕ್ಸ್ ಗಳನ್ನು ಕೂಡ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಅಂತ ಹೇಳ್ತೀನಿ. ಹಾಗಾದ್ರೆ ಸ್ನೇಹಿತರೆ, ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡೋಣ ಅಂತ ಹೇಳ್ತೀನಿ. ಸ್ನೇಹಿತರೆ, ಮೊದಲದಾಗಿ ನೋಡೋದಾದ್ರೆ CR/DR ಏನ್ ನಾನ್ HK ಎಕ್ಸಾಮ್ ಸಂಬಂಧಪಟ್ಟಂತೆ ETPST ಇತ್ತು. ETPST ಏನಾಗಿತ್ತು ಅಂತಂದ್ರೆ ಈಗಾಗಲೇ ಕರೆದಿದ್ರು ಹಾಲ್ ಟಿಕೆಟ್ ಅನ್ನು ಕೂಡ ಬಿಟ್ಟಿದ್ರು. ಕಾರಣಾಂತರಗಳಿಂದ ಏನಾಯ್ತು, ಈ ಒಂದು ETPST ಮುಂದೆ ಹಾಕಿದ್ರು. ಆ ಒಂದು ETPST ನೋಡೋದಾದ್ರೆ ಮತ್ತೆ ಯಾವಾಗ ETPST ಆಗ್ಬಹುದು ಅಂತ ನೋಡೋದಾದ್ರೆ ಸ್ನೇಹಿತರೆ, ಈ ಒಂದು CR/DR ನಾನ್ HK ETPST 85% ಇಲೆಕ್ಷನ್ ನಂತರ ಆಗುತ್ತೆ. 85% ಹೇಳ್ತಾ ಇದ್ದೀನಿ. 85% ಏನಪ್ಪಾ ಅಂದ್ರೆ ಈ ಒಂದು ETPST ಇಲೆಕ್ಷನ್ ನಂತರ ಆಗುತ್ತೆ. ಹಾಗೆ ಇನ್ನೊಂದು ಕೆಲವೊಂದಿಷ್ಟು ಮಾಹಿತಿಯನ್ನು ನೋಡೋದಾದ್ರೆ ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ಏನ್ 85 ಅಂತ ಕೊಟ್ಟಿದ್ದೀನಲ್ಲ, ಹಾಗೆ ಇನ್ನು ಕೆಲವೊಂದಿಷ್ಟು ಮಾಹಿತಿನೂ ಕೂಡ ಏನಂತಾರೆ ಇಲೆಕ್ಷನ್ ಮುಂಚೆನೂ ಕೂಡ ಆಗುವ ಸಾಧ್ಯತೆ ಇದೆ ಅಂತ ಕೆಲವೊಂದ್ ಕಡೆ ಹೇಳ್ತಿದ್ದಾರೆ. ನಾನು ಹೇಳ್ತಾ ಇದ್ದೀನಿ 85% ಇಲೆಕ್ಷನ್ ನಂತರ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ನೀವು ಏನ್ ಮಾಡಿ ಅಂತಂದ್ರೆ ಏನು ಇಲಾಖೆ ವೆಬ್ಸೈಟ್ ಇದೆ, KSP ವೆಬ್ಸೈಟ್. ಅದನ್ನ ಯಾವಾಗಿದ್ರು ನೋಡ್ತಾ ಇರಿ ಅಂತ ಹೇಳ್ತೀರಿ. ಹಾಗೆ ನೆಕ್ಸ್ಟ್ ನೋಡಿದ್ರೆ ಸಿವಿಲ್ ನೋಡೋದಾದ್ರೆ ಸ್ನೇಹಿತರೆ, ಸಿವಿಲ್ ನಾನ್ HK ETPST ನೋಡಿದ್ರೆ ಸಿವಿಲ್ ನಾನ್ HK ETPST ಬಗ್ಗೆ ಇನ್ನೂ ಆಗಲೂ ಕೂಡ ಏನಪ್ಪಾ ಅಂದ್ರೆ ಈ ಎಕ್ಸಾಮ್ ಗೆ ಸಂಬಂಧಪಟ್ಟಂತೆ ಫೈನಲ್ ಕೀ ಆನ್ಸರ್ ಇನ್ನೂ ಬಂದಿಲ್ಲ. ಫೈನಲ್ ಕೀ ಆನ್ಸರ್ ಬರ್ಬೋದು. ಫೈನಲ್ ಕೀ ಆನ್ಸರ್ ಬಂದ ಕೂಡಲೇ ಈ ಒಂದು ETPST ನಡೆಯುವ ಸಾಧ್ಯತೆ ಇದೆ. ಹಾಗೆ ಹೇಳಿದಾಗೆ 85% ಈ ಒಂದು ETPST CR/DR ಆಗಿರ್ಬೋದು ಹಾಗೆ ಸಿವಿಲ್ ಆಗಿರ್ಬೋದು ಇವೆಲ್ಲವೂ ಕೂಡ ಎಲೆಕ್ಷನ್ ನಂತರ ಆಗುತ್ತೆ ಅಂತ ಹೇಳ್ತೀನಿ. ಆದಷ್ಟು ಏನಪ್ಪಾ ಅಂದ್ರೆ ವೆಬ್ಸೈಟ್ ಅನ್ನು ನೋಡ್ತಾ ಇರಿ ಅಂತ ಹೇಳ್ತೀನಿ. ಹಾಗೆ ಸ್ನೇಹಿತರೆ, ಆಗಲೇ ಹೇಳಿದಾಗೆ KSP ವೆಬ್ಸೈಟ್ ಅನ್ನ ಅಧಿಕೃತವಾಗಿ ನಾವು ಯಾವಾಗಾದ್ರೂ ಚೆಕ್ ಮಾಡ್ತಾ ಇರಿ. ನಾನು ಹೇಳಿದ್ದೆ ಅಂತ ಫೈನಲ್ ಆಗುತ್ತೋ ತಿಳ್ಕೊಕ್ ಹೋಗ್ಬೇಡಿ. ಏನಪ್ಪಾ ಅಂದ್ರೆ ಇದು ಟೆಂಪ್ರವರಿ ಆಗಿರ್ತದ. ಯಾವಾಗಿದ್ರು KSP ವೆಬ್ಸೈಟ್ ಅನ್ನು ನೋಡ್ತಾ ಇರಿ. ವೆಬ್ಸೈಟ್ ಅನ್ನು ನೋಡಿ ಯಾವಾಗ ಏನಾದ್ರು ಶೆಡ್ಯೂಲ್ ಗಳು ಹಾಕಿದ್ರೆ ಅಥವಾ ನೋಟಿಫಿಕೇಶನ್ ಕೊಟ್ಟಿರ್ತಾರೆ ಅಥವಾ ಮೆಸೇಜ್ ಕೂಡ ಮಾಡಿರ್ತಾರೆ, ಅವುಗಳನ್ನ ಮೆಸೇಜ್ ಅನ್ನ ಚೆಕ್ ಮಾಡ್ತಾ ಇರಿ. ಮೆಸೇಜ್ ಅಲ್ಲಿ ಕೂಡ ಬಂದಿರ್ತದೆ. ಈ ಒಂದು ಏನು ವೆಬ್ಸೈಟ್ ಇರುತ್ತಲ್ಲ, ವೆಬ್ಸೈಟ್ ಮುಂಚೆನು ನಿಮ್ಗೆ ಮೊಬೈಲ್ ಅಲ್ಲಿ ಬಂದಿರ್ತದೆ. ನಿಮ್ಗೆ ETPST ಈ ಡೇಟ್ ಅಲ್ಲಿ ಇದೆ ಅಂತ ಚೆಕ್ ಮಾಡಿ ಈ ಡೇಟ್ ಅಲ್ಲಿ ಇದೆ ಅಂತ ಕೊಟ್ಟಿರ್ತಾರೆ. ಅವುಗಳನ್ನ ಕೂಡ ನೋಡ್ತಾ ಇರಿ. ಅಧಿಕೃತವಾಗಿ KSP ವೆಬ್ಸೈಟ್ ನಲ್ಲಿ ಯಾವಾಗ ಬರುತ್ತಲ್ಲ, ಅವಾಗ ನೀವು ರೆಡಿ ಆಗಿರಿ ಅಂತ ಹೇಳ್ತೀನಿ. ಸ್ನೇಹಿತರೆ, ಇನ್ನು ಏನಪ್ಪಾ ಅಂದ್ರೆ ಎಲೆಕ್ಷನ್ ತದನಂತರದಲ್ಲಿ ಈ ಒಂದು ETPST ನಡೆಸೋದ್ರಿಂದ ಅಲ್ಲಿವರೆಗೂ ಕೂಡ ನೀವು ಯಾವುದೇ ಕಾರಣಕ್ಕೂ ಓದೋದನ್ನ ನಿಲ್ಸಕ್ ಹೋಗಬೇಡಿ ಅಂತ ಹೇಳ್ತೀನಿ. ಯಾವತ್ತಿದ್ರು ಕೂಡ ಓದೋದನ್ನ ನಿಲ್ಸಕ್ ಹೋಗಬೇಡಿ, ಓದೋದನ್ನ ಕಂಟಿನ್ಯೂ ಮಾಡಿ ಅಂತ ಹೇಳ್ತೀನಿ. ಹಾಗೆ ಇನ್ನು ಕೆಲವೊಂದಿಷ್ಟು ಅಭ್ಯರ್ಥಿಗಳು ಹೇಳ್ತಾ ಇದ್ರು, ಸರ್ ಎಷ್ಟು ಓದಿದ್ರು 6:30 ಏನ್ ಟೈಮಿಂಗ್ ಇದೆ ರನ್ನಿಂಗ್ ಇದು, ಅದು ಆಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಸ್ನೇಹಿತರೆ, ಇಲ್ಲಿ ನೀವು ಗಮನಿಸಬೇಕಾದ ವಿಷಯ ಏನಪ್ಪಾ ಅಂದ್ರೆ ಈ ಒಂದು ETPST ಗೆ ಸಂಬಂಧಪಟ್ಟಂತೆ ಮುಖ್ಯವಾಗಿರ್ತಕ್ಕಂಥದ್ದು ರನ್ನಿಂಗ್ ಏನು 1600 ಮೀಟರ್ ರನ್ನಿಂಗ್ ಇರ್ತದ. ಈ ಒಂದು 1600 ಮೀಟರ್ ರನ್ನಿಂಗ್ ಅನ್ನ 6 ನಿಮಿಷ 30 ಸೆಕೆಂಡ್ ಒಳಗಾಗಿ 6 ನಿಮಿಷ 30 ಸೆಕೆಂಡ್ ಒಳಗಾಗಿ ಈ ಒಂದು ರನ್ನಿಂಗ್ ಅನ್ನ ಪಾಸ್ ಮಾಡಬೇಕಿರ್ತದ. ಇದಕ್ಕೆ ನಿಮ್ಗೆ ಕೇಳಿರ್ತಕ್ಕಂಥದ್ದು ಒಂದೇ ಚಾನ್ಸ್ ಇರ್ತದ. ಒಂದೇ ಚಾನ್ಸ್ ಅಲ್ಲಿ ಈ ಒಂದು ರನ್ನಿಂಗ್ ಅನ್ನ ಪಾಸ್ ಮಾಡಬೇಕಿರ್ತದ. ಅದಕ್ಕೆ ಸಂಬಂಧಪಟ್ಟಂತೆ ನಾ ಈಗಾಗಲೇ ಕೆಲವೊಂದಿಷ್ಟು ಟ್ರಿಕ್ಸ್ ಗಳನ್ನ ಹೇಳಿದ್ದೆ. ಆದ್ರೆ ಇವತ್ತಿನ ಒಂದು ಅವಧಿಯಲ್ಲಿ ಏನ್ ಮಾಡೋಣ, ಸ್ವಲ್ಪ ಎಕ್ಸ್ಪ್ಲೇನ್ ಆಗಿ ಅದನ್ನ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಏನಪ್ಪಾ ಅಂದ್ರೆ ರನ್ನಿಂಗ್ ಗೆ ಸಂಬಂಧಪಟ್ಟಂತೆ ನೋಡಿದ್ರೆ ಸಾಧ್ಯವಾದಷ್ಟು ಮುಂಜಾನೆ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತೀನಿ. ಯಾಕೆ ಮುಂಜಾನೆ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತೀನಿ ಅಂತಂದ್ರೆ ಈಗಾಗಲೇ ನಿಮ್ಗೆಲ್ಲರಿಗೂ ಗೊತ್ತಿದೆ, ಬಿಸಿಲು ಜಾಸ್ತಿ ಇದೆ. ನೀವು ಬಿಸಿಲು ಜಾಸ್ತಿ ಇರೋದ್ರಿಂದ ಕೆಲವೊಂದಿಷ್ಟು ಅಭ್ಯರ್ಥಿಗಳು ಏನ್ ಮಾಡ್ತಾರೆ, ರೋಡ್ ಮೇಲೆ ಪ್ರಾಕ್ಟೀಸ್ ಮಾಡ್ತಿರ್ತಾರೆ. ರೋಡ್ ಮೇಲೆ ಪ್ರಾಕ್ಟೀಸ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ಮುಂಜಾನೆಯಿಂದ ಸಾಯಂಕಾಲವರೆಗೂ ಏನಾಗುತ್ತೆ, ರೋಡ್ ಕಾದಿರುತ್ತೆ. ನೀವು ಸಾಯಂಕಾಲ ಹೋಗಿ ಏನು ಪ್ರಾಕ್ಟೀಸ್ ಮಾಡಕ್ ಹೋದ್ರೆ ನಿಮ್ಗೆ ತೊಂದರೆ ಆಗುವ ಸಾಧ್ಯತೆ ಇರ್ತದೆ. ಸಾಧ್ಯವಾದಷ್ಟು ಏನ್ ಮಾಡಿ, ಮುಂಜಾನೆ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ಸಾಧ್ಯವಾದಷ್ಟು ಗ್ರೌಂಡ್ ಅಲ್ಲಿ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತೀನಿ. ಕೆಲವೊಂದಿಷ್ಟು ಏನ್ ಹಳ್ಳಿ ಕಡೆ ಏನಾಗುತ್ತೆ ಅಂದ್ರೆ ಸರಿಯಾದ ಗ್ರೌಂಡ್ ಗಳಿರೋದಿಲ್ಲ. ಏನ್ ತಾಲೂಕು ಆಗಿರ್ಬೋದು, ಜಿಲ್ಲೆಗಳಾಗಿರ್ಬೋದು, ಏನಾಗುತ್ತೆ ಅಂತಂದ್ರೆ ಅಲ್ಲಿ ಗ್ರೌಂಡ್ ಗಳು ಇರ್ತವೆ. ಬಟ್ ನಮ್ಮ ಹಳ್ಳಿ ಕಡೆ ಏನಾಗಲ್ಲ ಅಂತಂದ್ರೆ ಗ್ರೌಂಡ್ ಗಳಿರಲ್ಲ. ಸಾಧ್ಯವಾದಷ್ಟು ಏನ್ ಮಾಡಿ, ಹಳ್ಳಿ ಹುಡುಗರಾಗಿರ್ಬೋದು ಎಲ್ಲ ಏನ್ ಮಾಡಿ ಅಂತಂದ್ರೆ ಸಾಧ್ಯವಾದಷ್ಟು ಗ್ರೌಂಡ್ ಅಲ್ಲಿ ಪ್ರಾಕ್ಟೀಸ್ ಮಾಡಿ. ಇಲ್ಲ ಅಂತಂದ್ರೆ ನೆಸೆಸರಿಯಾಗಿ ರೋಡ್ ಮೇಲೆ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತೀನಿ. ಸಾಧ್ಯವಾದಷ್ಟು ಮುಂಜಾನೆ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ಏನು ಎದೆ ಇರಲ್ಲ, ಎದೆ ಸುತ್ತಳುತ್ತೆ ಅಥವಾ ಚೆಸ್ಟ್ ಯಾರಿರಲ್ಲ, ಅವರು ದಿನಾಲು ಏನ್ ಮಾಡಿ ಅಂತಂದ್ರೆ 300ರಿಂದ 400 ಪುಷಪ್ಸ್ ಗಳನ್ನ ಹೊಡಿರಿ ಅಂತ ಹೇಳ್ತೀನಿ. ಹಾಗೆ ಇನ್ನ ಗುಂಡು ಎಸೆತವನ್ನು ಕೂಡ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ಸ್ನೇಹಿತರೆ, ಆಗ್ಲೇ ಹೇಳಿದಾಗೆ 6:30 ಏನ್ ಟೈಮಿಂಗ್ ಇದೆ, 6:30 ಆಗ್ತಾ ಇಲ್ಲ ಅನ್ನೋರಿಗೆ ಕೆಲವೊಂದಿಷ್ಟು ಟ್ರಿಕ್ಸ್ ಗಳನ್ನ ಕೊಡ್ತೀನಿ. ಏನಪ್ಪಾ ಟ್ರಿಕ್ಸ್ ಅಂದ್ರೆ ಸ್ನೇಹಿತರೆ, ತಮ್ಗೆಲ್ಲ ಗೊತ್ತಿದೆ, ವಾರಕ್ಕೆ 7 ದಿನಗಳಿರ್ತವೆ. 7 ದಿನಗಳಲ್ಲಿ ನಾವು ಯಾವ ರೀತಿಯಾಗಿ ರನ್ನಿಂಗ್ ಅನ್ನ ಪ್ರಾಕ್ಟೀಸ್ ಮಾಡ್ಬೇಕಪ್ಪ ಅಂತಂದ್ರೆ ಸ್ನೇಹಿತರೆ, ಇಲ್ಲಿ ಕೆಲವೊಂದಿಷ್ಟು ಮಾಹಿತಿಯನ್ನ ಕೊಟ್ಟಿದ್ದೀನಿ. ಏನ್ ಮಾಡಿ ಅಂತಂದ್ರೆ 3 ದಿನ ಏನ್ ಮಾಡಿ ಅಂತಂದ್ರೆ 3ರಿಂದ
4 ಕಿಲೋಮೀಟರ್ ರನ್ನಿಂಗ್ ಅನ್ನ ಪ್ರಾಕ್ಟೀಸ್ ಮಾಡಿ. ಸೊ ವಾರಕ್ಕೆ 7 ದಿನ ಇರ್ತಾವಲ್ಲ, ಸೊ ಅಲ್ಲಿ ಏನ್ ಮಾಡಿ ಅಂತಂದ್ರೆ ಸೊ 3 ದಿನ ಏನ್ ಮಾಡಿ, ಸೊ 3 ರಿಂದ 4 ಕಿಲೋಮೀಟರ್ ರನ್ನಿಂಗ್ ಅನ್ನ ಪ್ರಾಕ್ಟೀಸ್ ಮಾಡಿ. ಸೊ ಕೆಲವೊಂದಿಷ್ಟು ಅಭ್ಯರ್ಥಿಗಳು ಏನ್ ಮಾಡ್ತಾರೆ, ಸೊ 16 ಮೀಟರ್ ರನ್ನಿಂಗ್ ಏನಿದೆ, ಸೊ 16 ಮೀಟರ್ ಇದ್ರೆ ಡೈಲಿ ಕೂಡ ಸೊ ವಾರಕ್ಕೆ 7 ದಿನ ಇರ್ತಾವಲ್ಲ, ಸೊ 7 ದಿನ ಕೂಡ ಸೊ 16 ಮೀಟರ್ ಏನ್ ಮಾಡ್ತಾರೆ, ಸೊ ಟೈಮಿಂಗ್ ಹಚ್ಚಿ ಓಡ್ತಿರ್ತಾರೆ. ಸೊ ಇದನ್ನ ಸಾಧ್ಯವಾದಷ್ಟು ನಿಲ್ಲಿಸಿ. ಸೊ ಇದನ್ನ ಈ ರೀತಿ ಪ್ರಾಕ್ಟೀಸ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ಸುಮ್ಮನೆ ಎನರ್ಜಿ ವೇಸ್ಟ್ ಆಗುತ್ತೆ. ಹಾಗೆ ಏನು ಕೆಲವೊಂದಿಷ್ಟು ಏನಾಗುತ್ತೆ ಅಂತಂದ್ರೆ ಸೊ 6:30 ಏನ್ ಟೈಮಿಂಗ್ ಇರುತ್ತಲ್ಲ, ಸೊ 6:30 ಆಗ್ಲಿಲ್ಲ ಅಂತಂದ್ರೆ ಸೊ ಮಾನಸಿಕವಾಗಿ ಏನ್ ಮಾಡ್ತಾರೆ ಅಂತಂದ್ರೆ ಏನು 6:30 ಆಗ್ತಿಲ್ಲ ಅಂತ ರನ್ನಿಂಗ್ ಅನ್ನು ಪ್ರಾಕ್ಟೀಸ್ ಮಾಡೋದನ್ನು ಕೂಡ ನಿಲ್ಲಿಸುವಂತ ಸಾಧ್ಯತೆ ಇರ್ತದೆ. ಸೊ ಆ ಒಂದು ಉದ್ದೇಶದಿಂದ ಏನ್ ಮಾಡಿ ಅಂತಂದ್ರೆ ಸೊ ಏನು 3 ದಿನ ಇರ್ತಲ್ಲ, ವಾರಕ್ಕೆ 3 ದಿನ ಇರ್ತಲ್ಲಿ ಸೊ 3 ರಿಂದ 4 ಕಿಲೋಮೀಟರ್ ಪ್ರಾಕ್ಟೀಸ್ ಮಾಡಿ 3 ದಿನ. ಸೊ ತದನಂತರ ಏನ್ ಮಾಡಿ ಅಂತಂದ್ರೆ ಸೊ 2 ದಿನ ಏನ್ ಮಾಡಿ ಲಾಂಗ್ ರನ್ನಿಂಗ್ ಪ್ರಾಕ್ಟೀಸ್ ಮಾಡಿ. ಲಾಂಗ್ ರನ್ನಿಂಗ್ ಅಂತಂದ್ರೆ ಸೊ 5 ರಿಂದ 6 ಕಿಲೋಮೀಟರ್ ರನ್ನಿಂಗ್ ಅನ್ನ ಪ್ರಾಕ್ಟೀಸ್ ಮಾಡಿ. ಸೊ ವಾರಕ್ಕೆ 3 ದಿನ 3 ರಿಂದ 4 ಕಿಲೋಮೀಟರ್ ಓಡಿದ್ರೆ ವಾರಕ್ಕೆ 2 ದಿನ ಏನ್ ಮಾಡಿ ಸೊ 5 ರಿಂದ 6 ಕಿಲೋಮೀಟರ್ ಪ್ರಾಕ್ಟೀಸ್ ಅನ್ನ ಮಾಡಿ ಅಂತ ಹೇಳ್ತೀನಿ. ಹಾಗೆ ಇನ್ನು 1 ದಿನ ಏನ್ ಮಾಡಿ ಅಂತಂದ್ರೆ ಸಮಯ ಇಟ್ಟು ಓಡಿ, ಅಂದ್ರೆ ಟೈಮಿಂಗ್ ಹಚ್ಚಿ ಏನು 16 ಮೀಟರ್ ಏನಿದಿಲ್ಲ, ಸೊ ಈ ಒಂದು 16 ಮೀಟರ್ ಡಿಸ್ಟೆನ್ಸ್ ಅನ್ನ ಸೊ ಏನು 6:30 ನಿಮಿಷಗಳಲ್ಲಿ ನೀವು ಓಡಬೇಕಾಗಿರ್ತದ. ಸೊ ಆ ಒಂದು 6:30 ನಿಮಿಷದಲ್ಲಿ ಏನಿದೆಯಲ್ಲ ಸೊ ಅದನ್ನ ಟೈಮಿಂಗ್ ಹಚ್ಕೊಳ್ಳಿ. ಸೊ ಟೈಮಿಂಗ್ ಹಚ್ಕೊಂಡು ಸೊ 1 ದಿನ ಏನ್ ಮಾಡಿ, ಸೊ 1 ದಿನ ಮಾತ್ರ ಟೈಮಿಂಗ್ ಹಚ್ಚಿ ಪ್ರಾಕ್ಟೀಸ್ ಮಾಡಿ. ಸೊ ಉಳಿದಿದ್ದ ಎಲ್ಲ ದಿನ ಏನಾಗುತ್ತೆ ಅಂತಂದ್ರೆ ಸೊ ಲಾಂಗ್ ರನ್ನಿಂಗ್ ಅನ್ನ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತೀರಿ. ಸೊ ಇಷ್ಟು ನೀವು ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಏನು ರನ್ನಿಂಗ್ ಇದಿರುತ್ತಲ್ಲ ಸೊ ಅದು ಇನ್ಕ್ರೀಸ್ ಆಗುತ್ತೆ ಖಂಡಿತವಾಗ್ಲೂ. ಸೊ ನೀವು ಪ್ರಾಕ್ಟೀಸ್ ಮಾಡಿ. ಸೊ ಯಾಕಂದ್ರೆ ನಾನು ಕೂಡ ಇದೇ ರೀತಿಯಾಗಿ ಮಾಡ್ತಿದ್ವಿ. ಯಾಕಂದ್ರೆ ಡೈಲಿ ಆಗಿ ನೀವು 16 ಮಿನಿಟ್ ಟೈಮಿಂಗ್ 6:30 ನಿಮಿಷ ಡೈಲಿ ಇಟ್ಟು ಇಷ್ಟು ಓಡೋದ್ರಿಂದ ಏನಾಗುತ್ತೆ, ಸುಮ್ಮನೆ ಕಾಲ್ಗಳೆಲ್ಲ ಪೇನ್ ಬರ್ತವೆ. ಸೊ ಕಾಲ್ ಸಂಧಿ ಆಗಿರ್ಬೋದು, ಸೊ ಏನು ಈ ಭಾಗದಲ್ಲಿ ಇರ್ತಲ್ಲ ಎಲ್ಲ ಪ್ರಾಬ್ಲಮ್ ಆಗುತ್ತೆ. ಸೊ ಅದಕ್ಕೆ ಏನ್ ಮಾಡಿ ಅಂತಂದ್ರೆ ಸಾಧ್ಯವಾದಷ್ಟು 3 ದಿನ ಮತ್ತೆ 2 ದಿನ ಏನು 1 ದಿನ ಇದೇನು ಸಡಲ್ ಹಾಕಿ ಕೊಟ್ಟಿದ್ದೀನಿ. ಸೊ ಈ ರೀತಿಯಾಗಿ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತವಾಗ್ಲೂ ಏನು 1600 ಮೀಟರ್ ಏನ್ ರನ್ನಿಂಗ್ ಇದೆ ಸೊ 6:30 ನಿಮಿಷದಲ್ಲಿ ಓಡೋದು. ಸೊ ಖಂಡಿತವಾಗ್ಲೂ ಇದನ್ನ ಓಡ್ತೀರಾ ಅಂತ ಹೇಳ್ತೀನಿ. ಹಾಗೆ ಏನ್ ಮಾಡಿ ಅಂತಂದ್ರೆ ಸಾಧ್ಯವಾದಷ್ಟು ಸೊ ದೊಡ್ಡ ಹೆಜ್ಜೆನ ಇಟ್ಟು ಓಡಿ ಅಂತ ಹೇಳ್ತೀನಿ. ಸೊ ಆಗಲೇ ಹೇಳಿದ್ದೆ ಯಾವಾಗ ಅಂತಂದ್ರೆ ಈ ಮುಂಚೆ ಮಾಡಿರ್ತಕ್ಕಂಥ ವಿಡಿಯೋದಲ್ಲಿ ಹೇಳಿದೆ. ಸೊ ಸಾಧ್ಯವಾದಷ್ಟು ಏನ್ ಮಾಡಿ ಸೊ ದೊಡ್ಡ ಹೆಜ್ಜೆನ ಇಟ್ಟು ಓಡಿ. ಹಾಗೆ ಮುಂದೆ ತುದಿಗಾಲಲ್ಲಿ ಓಡೋದಕ್ಕೂ ಕೂಡ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತೀನಿ. ಸೊ ಯಾರು 6:30 ಆಗ್ತಾ ಇಲ್ಲ ಸರ್, ರನ್ನಿಂಗ್ ಆಗ್ತಾ ಇಲ್ಲ ಅನ್ನೋರು ಸೊ ಈ ರೀತಿಯಾಗಿರ್ತಕ್ಕಂಥ ಟ್ರಿಕ್ಸ್ ಅನ್ನ ಮಾಡಿ. ಸೊ ಏನ್ ಬೇಡ, ಸೊ ಇನ್ನು ಇಲೆಕ್ಷನ್ ಆದ ನಂತರ ಈ ಒಂದು PTPST ಇರೋದ್ರಿಂದ ಸಾಧ್ಯವಾದಷ್ಟು ಈ ರೀತಿಯಾಗಿರ್ತಕ್ಕಂಥ ಪ್ರಾಕ್ಟೀಸ್ ಮಾಡಿ. ಸೊ ಇಲೆಕ್ಷನ್ ಆದ ನಂತರ PTPST ಇದೆ, ನಾನು ಅವಾಗನೇ ಪ್ರಾಕ್ಟೀಸ್ ಮಾಡ್ತೀನಿ ಅಂತ ಹೇಳಕ್ ಹೋಗಬೇಡಿ. ಸೊ ಯಾಕಂದ್ರೆ ಸೊ ಮೊನ್ನೆ ಏನು ಸಿವಿಲ್ ಆಗಿರ್ಬೋದು, CRDR HK ಎಕ್ಸಾಮ್ ಅಲ್ಲಿ ಫಿಸಿಕಲ್ ಏನಿದ್ದು ಸೊ ಅವ್ರು ಏನ್ ಆಡ್ತಾರೆ ಅಂತಂದ್ರೆ ಸೊ 85-90 ಅಂಕಗಳನ್ನ ಪಡೆದ ವಿದ್ಯಾರ್ಥಿಗಳು ಕೂಡ ಸೊ ಏನ್ ಮಾಡಿದಾರೆ ಅಂತಂದ್ರೆ ಸೊ ಫಿಸಿಕಲ್ ಅಲ್ಲಿ ಫೇಲ್ ಆಗಿದ್ದಾರೆ. ಸೊ ಆ ರೀತಿಯಾಗಿರ್ತಕ್ಕಂಥ ಫಿಸಿಕಲ್ ನೀವು ಕೂಡ ಫೇಲ್ ಆಗಕ್ ಹೋಗಬೇಡಿ. ಸೊ ಈಗಿಂದನೇ ಪ್ರಾಕ್ಟೀಸ್ ಮಾಡಿ. ಸೊ ಯಾವ ರೀತಿ ಪ್ರಾಕ್ಟೀಸ್ ಮಾಡ್ಬೇಕಂತಂದ್ರೆ ಇಲ್ಲಿ ಕೊಟ್ಟಿದ್ದೀನಿ. ಸೊ ಈ ರೀತಿಯಾಗಿರ್ತಕ್ಕಂಥ ಪ್ರಾಕ್ಟೀಸ್ ಮಾಡಿದ್ರೆ ಸೊ ಏನು 16 ಮೀಟರ್ 6:30 ನಿಮಿಷ ಏನಿದೆ ಸೊ ಖಂಡಿತವಾಗ್ಲೂ ಇದು ಪ್ರಾಕ್ಟೀಸ್ ಆಗುತ್ತೆ ಅಂತ ಹೇಳ್ತೀನಿ. ಸಾಧ್ಯವಾದಷ್ಟು ದೊಡ್ಡ ಹೆಜ್ಜೆನ ಟೋಡಿ ಅಲ್ಲಿ ಓಡೋಕೆ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತೀನಿ ಸ್ನೇಹಿತರೆ. ಸೊ ಇದಿಷ್ಟು ಇವತ್ತಿನ ಒಂದು ವಿಡಿಯೋ ಆಗಿರ್ತದೆ. ಸೊ ಮುಂದಿನ ಒಂದು ವಿಡಿಯೋದಲ್ಲಿ ಸೊ ಹಲವಾರು ಅಭ್ಯರ್ಥಿಗಳು ಕೇಳ್ತಾ ಇದ್ದಾರೆ ಸರ್, KSRP ಆಗಿರ್ಬೋದು, CRDR, ಸಿವಿಲ್ ಮತ್ತೆ KSSF ಏನು ಪೊಲೀಸ್ ಕಾನ್ಸ್ಟೇಬಲ್ ಬರ್ತವೆ. ಸೊ ಈ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಅಲ್ಲಿ ಸೊ ಓದೋದಕ್ಕೆ ಯಾವ ಒಂದು ಹುದ್ದೆಯಲ್ಲಿ ಟೈಮ್ ಜಾಸ್ತಿ ಸಿಗ್ತದ ಅಂತ, ಸೊ ಇದಕ್ಕೆ ಸಂಬಂಧಪಟ್ಟಂತೆ ಸೊ ಯಾವ ಒಂದು ಹುದ್ದೆಯಲ್ಲಿ ಹೆಚ್ಚು ಸಮಯ ಸಿಗುತ್ತೆ, ಸೊ ಮುಂದೆ ಏನು PC ಆಗಿ ಸೆಲೆಕ್ಷನ್ ಆಗ್ತಾರೆ. ಸೊ ತಮ್ಮ ಗುರಿ ಇರ್ತದ, ಸೊ PSI ಆಗಬೇಕು ಸರ್, KS ಆಗಬೇಕು ಅಂತ ಕೆಲವೊಂದಿಷ್ಟು ಅಭ್ಯರ್ಥಿಗಳ ಗುರಿ ಇರ್ತದ. ಸೊ ಅವುಗಳಿಗೆ ಸಂಬಂಧಪಟ್ಟಂತೆ ಸೊ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಯಲ್ಲಿ ಸೊ ಯಾವ ಒಂದು ಹುದ್ದೆಯಲ್ಲಿ ಹೆಚ್ಚು ಓದೋದಕ್ಕೆ ಸಮಯ ಸಿಗುತ್ತಾ, ಸೊ ಯಾವುದು ಬೆಸ್ಟ್ ಎಂಬುದರ ಬಗ್ಗೆ ಸೊ ಮುಂದಿನ ಒಂದು ಅವಧಿಯಲ್ಲಿ ಅಥವಾ ಮುಂದಿನ ಒಂದು ವಿಡಿಯೋದಲ್ಲಿ ಈ ಒಂದು ವಿಡಿಯೋಗೆ ಸಂಬಂಧಪಟ್ಟಂತ ಕೆಲವೊಂದಿಷ್ಟು ಮಾಹಿತಿಯನ್ನು ಹೇಳ್ತೀನಿ ಸ್ನೇಹಿತರೆ. ಇದಿಷ್ಟು ಇವತ್ತಿನ ಒಂದು ವಿಡಿಯೋ ಆಗಿರ್ತದೆ. ಯಾರು ನಮ್ಮ ಸ್ಪರ್ಧಾ ಕಾಲಾಗ್ನಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ. ಯಾರು ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿಲ್ಲ, ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಈ ಒಂದು ಟೆಲಿಗ್ರಾಮ್ ಚಾನಲ್ ನ ಲಿಂಕ್ ಅನ್ನ ಕೊಟ್ಟಿರ್ತೀನಿ, ಅವ್ರು ಹೋಗಿ ಜಾಯ್ನ್ ಆಗಿ ಅಂತ ಹೇಳ್ತೀನಿ ಸ್ನೇಹಿತರೆ. ಇಲ್ಲಿವರೆಗೂ ಈ ಒಂದು ವಿಡಿಯೋನ ವೀಕ್ಷಿಸಿದ ತಮಗೆಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.